ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾಕ್ರಿ ಪಾಕಿಸ್ತಾನ ಅಂತ ಭಯೋತ್ಪಾದಕ ದೇಶಕ್ಕೆ ಸಾಲ ಕೊಡ್ತದೆ? ಅದ್ರ ಅಭಿವೃದ್ಧಿ ಕೊಡಲಿ ಅಂತ ಕರಾರಿಲ್ಲ. ಅಭಿವೃದ್ಧಿ ಆಗಲಿ, ಪಾಕ್ ಶ್ರೀಮಂತ ಆಗಲಿ, ಅದ್ರ ಜೊತೆಗೆ ಎಲ್ಲರೂ ಉದ್ಯೋಗ ಕೊಡುವಂಥದ್ದಾಗಲಿ, ಶಾಂತಿ ಪ್ರಿಯ ದೇಶ ಆಗಲಿ, ಇದಕ್ಕೆಲ್ಲ ಕೊಡಲಿ, ಅದಕ್ಕಿಲ್ಲ ಅಂತಲ್ಲ. ಈಗಾಗಲೇ ದಿವಾಳಿ ಆಗ್ತದೆ ಅದರ ಒಂದು ತನ್ನದೇ ಆದ ನೀತಿಗಳಿಂದ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದ್ದ ವಿಷಯ ಅದ. ಕೇವಲ ಈ ಮುಂದುವರೆದ ದೇಶವು ಶ್ರೀಮಂತ ದೇಶಗಳ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಟುಕೊಂಡು IMF ಇದ್ದಿದ್ದು ಸಾಲ ಕೊಡುವುದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಅದು ಅಭಿವೃದ್ಧಿ ಸಲ ಕೊಡ್ತಾ ಇದೆ, ಆ ಮಾತು ಬೇರೆ. ಅದರಲ್ಲಿ ಫಂಡ್ ಇರೋದು ಯಾರದಪ್ಪ ಹೆಚ್ಚಿದ್ರೆ ಅಮೇರಿಕಾದ್ದು. IMFದಲ್ಲ, ಅಮೇರಿಕಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇವೇನು 8 ದೇಶಗಳಿದ್ದಾವೆ, ಅವ್ರ ದುಡ್ಡು ಹೆಚ್ಚಿಗೆ ಇರ್ತದೆ. ಅವರು ಹೆಚ್ಚಿಗೆ ಎದುರು ಶ್ರೀಮಂತರಾಗಿದ್ದಾರಪ್ಪ ಅಂದರೆ ಅವರು ಶ್ರೀಮಂತರಾಗಿದ್ದು ಈ ಶಸ್ತ್ರಾಸ್ತ್ರಗಳನ್ನು ತಯಾರಿ ಮಾಡಿ ಈ ಬಡ ರಾಷ್ಟ್ರಗಳಿಗೆ ಹಂಚೋದ್ರಿ. ಶಸ್ತ್ರಾಸ್ತ್ರ ತಯಾರು ಮಾಡೋದು ನಮ್ಮಲ್ಲಿಯೇ ಕಬ್ಬಿನೋ ಅದರ ಮತ್ತೊಂದು ಅದರನ್ನು ತೊಗೊಂಡು ಹೋಗೋದು, ತಾಮ್ರ ಅದರೋ ಏನೋ ಆಗಿರ್ಬೋದು ತೆಗೆದುಕೊಂಡು ಹೋಗೋದು, ಕಚ್ಚಾ ವಸ್ತುವನ್ನು ತೆಗೆದುಕೊಂಡು ಹೋಗಿ ಇಲ್ಲಿ ಶಸ್ತ್ರಾಸ್ತ್ರ ತಯಾರು ಮಾಡೋದು, ಅವು ನಮಗೆ ಮಾರೋದು ಮದ್ದುಗುಂಡೆಗಳೆಲ್ಲ, ನಾವು ಬಡದಾಡಿ ಸಾಯೋದು. ಇದು ಸಾಮಾನ್ಯವಾಗಿ ನಡೆದುಕೊಂಡಂಥ ಪರಂಪರೆ ಆಗಿಬಿಟ್ಟದೆ. ಇವತ್ತು ಎಲ್ಲ ಈ ಮುಂದುವರೆದ ರಾಷ್ಟ್ರಗಳು ಅದೇ ರೀತಿ ಇದ್ದಾವೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಒಂದು ಕಡೆಗೆ ಅಫೀಮ್ ಮಾರ್ತಿದ್ರು, ಮತ್ತೇನೋ ಮಾರ್ತಿದ್ರು. ಇವತ್ತು ಅದರ ಬದಲಾಗಿ ಶಸ್ತ್ರಾಸ್ತ್ರಗಳನ್ನು ಮಾರೋದು, ಅದಕ್ಕೆ ಸಾಲ ಕೊಡೋದು. ಈಗ IMF ಇದ್ದ ಆ ಸಾಲವನ್ನು ಕೊಟ್ಟದ್ದು ಅದು ಯುದ್ಧದ ಸಂದರ್ಭದಲ್ಲೇ. ಈಗಾಗಲೇ ಪಾಕ್ ಸೋತು ಹೋಗಿತ್ತದು ಮಾನಸಿಕವಾಗಿ. ಯಾಕಂದ್ರೆ ಅಮೇರಿಕಾ ದೂರ ಸರಿತಾ ಇದೆ, ಚೈನಾನು ದೂರ ಸರಿದದು ಇಲ್ಲಿವರೆಗೆ. ಬಟ್ ಚೈನಾ ಈಗ ದೂರ ಸರಿತಾರ ಸಮೀಪ ಹೋಗ್ತದೆ, ಆ ಮಾತು ಬೇರೆ. ಅದೇ ಕಾಲಕ್ಕೆ ನಮ್ಮ ಯುರೋಪಿಯನ್ ಯೂನಿಯನ್ ದೇಶಗಳು ಸಹಿತ ಇಲ್ಲಪ್ಪ ಇದು ನೀವು ಶಾಂತಿಯಿಂದ ಇರುವಂಥದ್ದು ಮಾಡಿರಿ, ಭಯೋತ್ಪಾದನೆಗೆ ಆಸೆ ಕೊಡೋಕೆ ಹೋಗ್ಬಾರ್ದು ಅವರು ನಿಧಾನಕ್ಕೆ ಹೇಳ್ತಾಯಿದ್ರು. ಹೀಗಾಗಿ ಪಾಕಿಸ್ತಾನ ಒಂದು ರೀತಿ ಏಕಾಂಗಿ ಆಗುವ ಸಂದರ್ಭದಲ್ಲ IMF ಮತ್ತು ನಮ್ಮ ಚೈನಾ ಈ ಇಬ್ಬರು ಗುರುಗಳು ಅದಕ್ಕೆ ಸಪೋರ್ಟ್ ಮಾಡೋದ್ರಿಂದ ಮತ್ತಷ್ಟು ಬಲಿಷ್ಠ ಆಗುವಂಥ ಪ್ರಸಂಗ ಬಂದುಬಿಡ್ತದೆ ಇವತ್ತು. ಯಾಕಂದರೆ 19,500 ಕೋಟಿ ರೂಪಾಯಿ ಸಾಲ ಕೊಡ್ರಿ ಅಂತೇಳಿ ಸಾಲ ಅಪ್ಲಿಕೇಶನ್ ಆಗಿದ್ರು ಇವರು. ಮತ್ತು ಇವರು ಸಾಲ ಮರಳಿಸೋದು ಸಹಿತ ಸರಿಯಾಗಿಲ್ಲ, ಕಂತು ಸರಿಯಾಗಿ ತುಂಬುವಂಥದ್ದಿಲ್ಲ, ಕೊಡುವಂಥದ್ದಿಲ್ಲ. ಯಾಕಂದ್ರೆ ಅಲ್ಲಿ ಉತ್ಪಾದನೆ ಇಲ್ಲ ರೀ. ಇಡೀ ದೇಶ ತುಂಬ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಮೂಲಭೂತವಾಗ್ತೀರ ಇಸ್ಲಾಂ ಧರ್ಮ ಶ್ರೇಷ್ಠ, ಅದು ಅತ್ಯಂತ ಶ್ರೇಷ್ಠ ಅಂತ ಕೇವಲ ಮಸೀದಿಗಳಲ್ಲಿ ಆಗಲಿ ಮತ್ತೊಂದಾಗಲಿ ಅಥವಾ ಈ ಶಿಯಾ ಸುನ್ನಿಗಳ ಪ್ರಧಾನದಿಂದ ಆಗಿರ್ಬೋದು ಮತ್ತೇನಾಗಿರ್ಬೋದು. ಇವತ್ತು ಸುನ್ನಾಗಿದೆ. ನಿಮಗೆ ಗೊತ್ತಿರಲಿ, ಪಾಕಿಸ್ತಾನ ಇದ್ದಿದ್ದು ಜಿನ್ನಾ ಅವರು ಮೂಲತಃ ಒಬ್ಬ ಪ್ರಜಾಪ್ರಭುತ್ವವಾದಿ, ಅದರ ನಂತರದಲ್ಲೇ ದೇಶ ನಡೆಸಲು ಒಬ್ಬ ಮೂಲಭೂತವಾದಿ ಆದರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ನೆಲೆಗಟ್ಟಲು ದೇಶ ಉಳಿದ್ರು. ಇವತ್ತು ಪಾಕಿಸ್ತಾನ ಪೂರ್ತಿ ದಿವಾಳಿ ಹಂಚಿಗೆ ಬಂದು ನಿಂತದ. ಅದು ಕೇವಲ ಇವತ್ತು ಭಯೋತ್ಪಾದನೆ ತಯಾರು ಮಾಡೋದು ಅಥವಾ ಇನ್ನೊಂದು ದೇಶದ ಯುದ್ಧಕ್ಕೆ ವ್ಯಕ್ತಿಗಳನ್ನು ಕೊಡಿಸೋದು, ಅಂದರೆ ಸೈನಿಕರನ್ನ